ಪ್ರೈಸ್ ದ ಲಾರ್ಡ್. ದೇವರ ನಮ್ಮ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವಂಥ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಿಯನ್ನು ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡುತ್ತಾ ಈ ಸಂದೇಶವನ್ನು ನಾವು ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನ ಎತ್ಕೊಂಡು ಇವತ್ತಿನ ಸಂದೇಶದ ಮುಖಾಂತರವಾಗಿ ಈ ವಾಕ್ಯದ ಮುಖಾಂತರ ಇನ್ನು ಮಾತನಾಡು ಪವಿತ್ರಾತ್ಮನೆ. ಈ ವಾಕ್ಯದ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಬೇಕು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಕೀರ್ತನೆ 5 ಅದರಲ್ಲಿ 4ನೇ ವಾಕ್ಯ. ಸಾಮ್ ಚಾಪ್ಟರ್ 5 ವರ್ಸ್ 4. ನೀನು ದುಷ್ಟತ್ವದಲ್ಲಿ ಸಂತೋಷಿಸುವ ದೇವರಲ್ಲ, ಕೆಟ್ಟದು ನಿನ್ನ ಬಳಿಯಲ್ಲಿ ತಂಗಲಾರದು. ಬರೀ ದಾವೀದನು ಈ 5ನೇ ಕೀರ್ತನೆಯಲ್ಲಿ ಆತನು ಹೀಗೆ ಹೇಳ್ತಾನೆ, ನೀನು ದುಷ್ಟತ್ವದಲ್ಲಿ ಸಂತೋಷಿಸುವ ದೇವರಲ್ಲ, ಕೆಟ್ಟದು ನಿನ್ನ ಬಳಿಯಲ್ಲಿ ತಂಗಲಾರದು. ಏನು ಇದರ್ಥ? ಯಾಕೆ ದೇವರು ದುಷ್ಟತ್ವದಲ್ಲಿ ಸಂತೋಷಿಸಿಲ್ಲ, ಕೆಟ್ಟದ್ದು ಯಾಕೆ ಆತನ ಸಣ್ಣ ನೀಡಿದ? ಇದರ ಕುರಿತು ಆಳವಾಗಿ ನೋಡ್ತಾರೆ. ನಾವು ಮೊದಲನೇ ಸಂಗತಿ ನೋಡ್ತೇವೆ, ದೇವರು ಪಾಪಗಳನ್ನು ಹಾಗೆ ಮಾಡುತ್ತಾನೆ. ನಾವು ನೋಡ್ತೇವೆ ಜ್ಞಾನೋಕ್ತಿ ಪುಸ್ತಕ 6ನೇ ಅಧ್ಯಾಯದಲ್ಲಿ 16ರಿಂದ 19ನೇ ವಾಕ್ಯ. Proverbs chapter 6 verse 16 to 19 verse. ಯೆಹೋವನು ಹಾಗೆ ಮಾಡುವ ವಸ್ತುಗಳು 6 ಇವೆ. ಅವು 7 ಆತನಿಗೆ ಅಸಹ್ಯಗಳಾಗಿ ತೋರುತ್ತವೆ. ಯಾವುದೆಂದರೆ ಎಮ್ಮೆ ಕಣ್ಣು. ಪ್ರೇರೆ, ದೇವರು ಒಬ್ಬ ವಿಶ್ವಾಸಿ ಯೇಸು ನಂಬಿಕೆ ಇಟ್ಟುಕೊಂಡು ನೀರಿನಲ್ಲಿ ಮುಳುಗಿ ತಂದುಕೊಳ್ಳುವವರಲ್ಲಿ ಅಹಂಕಾರ ಇರುವುದಾದರೆ ಆ ಅಹಂಕಾರಿಯ ಬಗ್ಗೆ ದೇವರು ಸಂತೋಷಿಸಲಿಲ್ಲ. ನಾನು ಪ್ರೇ ಯೋಬನ ಜೀವಿತದಲ್ಲಿ ಪ್ರೇ ದೇವರು ಯೋಬನನ್ನು ನೀತಿವಂತನು, ತನಗೆ ಭಯಪಡುವನು, ಪಾಪನ ಹಾಗೆ ಮಾಡುವ ಆತನ ಬಗ್ಗೆ ಹೇಳಿದನು. ಆದರೆ ಯಾಕೆ ಯೋಬನಿಗೆ ಆ ಸೈತಾನಿಗೆ ದೇವರು ಅಪ್ಪಣೆ ಕೊಟ್ಟನು? ಯೋಬನ ಜೀವಿತದಲ್ಲಿ ಉಪದ್ರವಗಳು, ಕಷ್ಟಗಳು, ವ್ಯಾಧಿ ಬಲೆ. ಯಾಕೆಂದರೆ ಕಾರಣ ಇಷ್ಟೇ, ಯೋಬನಲ್ಲಿ ತಾನೇ ನೀತಿವಂತನು, ತನ್ನಂಗಂತ ನೀತಿವಂತರು ಯಾರಿಲ್ಲ, ತಾನೇ ಬನ್ನಿ ಅಹಂಕಾರ ಅವನಲ್ಲಿತ್ತು. ಪ್ರೇರೆ, ಈ ಅಹಂಕಾರ ಅವನಲ್ಲಿ ಇದ್ದ ನಿಮಿತ್ತವಾಗಿ ದೇವರು ಅವನ ಅಹಂಕಾರಕ್ಕೆ ಅದನ್ನು ಪಶ್ಚಾತ್ತಾಪ ಪಡೋದಕ್ಕೋಸ್ಕರವಾಗಿ ಅವನ ಅಹಂಕಾರ ಅವರಲ್ಲಿ ತೆಗೆದೋಗೋಸ್ಕರವಾಗಿ ದೇವರು ಸೈತನಿಗೆ ಅಪ್ಪಣೆ ಕೊಡು. ಇವತ್ತು ಪ್ರೇ ನಿಮ್ಮ ಜೀವಿತದಲ್ಲಿ ನಾನೇ ನೀತಿ ಒಂದು ನಾನು ನಿಮ್ಮ ಅಹಂಕಾರ ಇದ್ದರೆ ಅಪ್ಪೋಸ್ತಲದ ಯಾಕೋಬನು ಪ್ರೇರೆ ನಾವು ಅಂತೇವೆ 4ನೇ ಅಧ್ಯಾಯದಲ್ಲಿ 6ನೇ ವಾಕ್ಯದಲ್ಲಿ ಈಗ ಉಂಟು, ಅಹಂಕಾರಿಗಳನ್ನು ದೇವರು ಶಿಕ್ಷಿಸ್ತಾನೆ, ದೀನರಿಗೆ ಕೃಪೆ. ಅಹಂಕಾರ ನಿಮ್ಮಲ್ಲಿ ಬರುವುದಾದರೆ ಅವರಿಗೆ ಶಿಕ್ಷೆ ಬರೋದು ಗ್ಯಾರಂಟಿ. ಅದೇ ಎಂದಿಗೂ ಪ್ರೇರೆ ನಿಮ್ಮ ಜೀವಿತದಲ್ಲಿ ತಾನೇ ಪರಿಶುದ್ಧನು, ತಾನೇ ನೀತಿಯಿಂದ ಅಹಂಕಾರ ಬರದೆ ಪ್ರತಿದಿನ ನಾವು ನೀತಿವಂತನಾಗಬೇಕು, ಇನ್ನೂ ನಾವು ನೀತಿವಂತನಾಗಬೇಕು, ಇನ್ನೂ ನನ್ನ ಪರಿಶುದ್ಧನಾಗಬೇಕು ಅಂತ ಇಂಥ ದೀನತೆರತೆ ನಿಮ್ಮಲ್ಲಿ ಇದ್ದರೆ ಮಾತ್ರ ನೀವು ಪ್ರತಿದಿನ ದೇವರ ವಾಕ್ಯ ಓದುತ್ತೀರಿ, ಪ್ರತಿ ನಿಮ್ಮ ಜೀವಿತವನ್ನು ಅತಿ ಸೂಕ್ಷ್ಮವಾಗಿ ಪರೀಕ್ಷಿಸ್ತೀರಿ, ನಿಮ್ಮ ಜೀವಿತ ಪ್ರತಿದಿನ ಸಣ್ಣ ಸಣ್ಣ ಪಾಪಗಳನ್ನು ನೀವು ತೆಗೆದು ಹಾಕ್ತೀರಿ. ಅಹಂಕಾರ ಬಂದರೆ ಬರೀ ನಿಮಗೆ ಆ ವಾಕ್ಯ ಓದಬೇಕು, ಪ್ರಾರ್ಥನೆಯಿಂದ ತವಕ ಇರುವುದಿಲ್ಲ, ಮತ್ತು ದೇವರು ಒಂದಿನ ಆ ಅಹಂಕಾರಿಗೆ ಶಿಕ್ಷೆ ಕೊಡ. ಅದಕ್ಕೆ ಪ್ರೇರೆ ಇದು ಅಹಂಕಾರ ಹೃದಯ ಯಾರು ಉಂಟು ಪ್ರೇರೆ ದೇವರು ಆ ಅಹಂಕಾರಿಗಳನ್ನು ದೇವರು ಶಿಕ್ಷೆ ಕೊಡಪಡೆ. ಅದು ಆ ಅಹಂಕಾರ ಇದ್ದವರು ದೇವರು ಅವರ ಬಗ್ಗೆ ದೇವರು ಸಂತೋಷ ಪಡುವುದಿಲ್ಲ ಎಂಬುದಾಗಿ ಇದರ ದಾವೀದನಲ್ಲಿ ಹೇಳಿದ್ದಾರೆ. ಇವತ್ತು ನಿಮ್ಮ ಪ್ರಾರ್ಥನೆಗೆ ನೀವು ಉತ್ತರ ಕೊಡಬೇಕಾದ್ರೆ ನಿಮ್ಮಲ್ಲಿ ಅಹಂಕಾರ ಇದ್ದರೆ ದೇವರು ಉತ್ತರ ಕೊಡುವುದಿಲ್ಲ. ನಾನು ನೋಡ್ತೇವೆ ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ 9ರಿಂದ 14ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಈ ಸಾಮ್ಯ ಹೇಳ್ತಾನೆ, ಇಬ್ಬರು ಪ್ರಾರ್ಥನೆ ಮಾಡಲಿಕ್ಕೆ ದೇವಾಲಯಕ್ಕೆ ಹೋದರು. ಅದೇ ಒಬ್ಬನು ಪರಿಸೇಯನು, ಇನ್ನೊಬ್ಬನು ಸುಂಕದವನು. ಪರಿಸೇಯನು ಪ್ರಾರ್ಥನೆ ಮಾಡುವಾಗ ಆತನು ತನ್ನ ನೀತಿಯನ್ನೇ ಹೊಗಳಿದನು, ಮತ್ತು ಆತನು ಅಷ್ಟೇ ಅಲ್ಲದೆ ತಾನೇ ನೀತಿವಂತ ಎಂಬುದಾಗಿ ಆ ಸುಂಕದವನು ಅವನು ಆಲಸ್ಯ ಬಂದರೆ ಅವನು ತನ್ನ ಹೃದಯದಲ್ಲಿ ತಾನೇ ನೀತಿವಂತನಿದ್ದ ನಿಮಿತ್ತಾಗಿ ಆ ಸುಂಕದವನ ಪಾಪವನ್ನು ಹಿಡ್ಕೊಂಡು ಆ ಸುಂಕದವನಿಗೆ ಹೋಲಿಕೆ ಮಾಡ್ತಾನೆ. ಆ ಸುಂಕದವನಿಗಿಂತ ನಾನು ಉತ್ತಮ ನಿಮಿತ್ತಾಗಿ ಅವನು ಹೋಲಿಕೆ ಮಾಡಿ ನಾನು ಅವನಗಲ್ಲ ಹೀಗೆ. ಆಗ ಏನಾಯಿತು ಪ್ರೇ, ಆ ಪರಿಜನ ಪ್ರಾರ್ಥನೆ ದೇವರು ಸ್ವೀಕಾರ ಮಾಡಲ್ಲ, ಪರಿಜನ ಕಷ್ಟದಿಂದ ಬಿಡುಗಡೆ ಮಾಡಲ್ಲ. ಅದು ಸುಂಕದವನು ಪ್ರೇರೆ ದೇವರ ಸನ್ನಿಧಿ ಬರುವಾಗ ಅವನು ತನ್ನ ಹೃದಯನ ಹುಡುಕೊಂಡು ಬಂದ ನಿಮಿತ್ತಾಗಿ ಅವನಲ್ಲಿ ಪಾಪದ ಅರಿವು ಬಂತು ಪ್ರೇರೆ. ಅವನು ಪಶ್ಚಾತ್ತಾಪಟ್ಟನು. ಅವನು ತನ್ನ ಕೈಯನ್ನು ಎದೆಗೆ ಬಡಿದುಕೊಂಡು ಪರಲೋಕ ನೋಡದೆ ಪಾಪಿಯಾದ ನನ್ನನ್ನು
ಕರುಣಿಸುವುದಕ್ಕೆ ಆತ ಪ್ರಾರ್ಥನೆ ಮಾಡುವಾಗ ದೇವರು ಆ ಸುಂಕದ ಪ್ರಾರ್ಥನೆ ಕೇಳಿಕೊಂಡು ಅವನನ್ನು ಮೇಲಕ್ಕೆತ್ತಿದ್ದನು, ಅವನನ್ನು ಉನ್ನತಕ್ಕೆ ತಂದನು. ಅವನ ಪ್ರತಿ ಕುಟುಂಬನಲ್ಲಿ ಯೇಸು ಕ್ರಿಸ್ತ ಅಲ್ಲಿ ಆ ಸಮಯದಲ್ಲಿ ಆಗಿದೆ. ಇವತ್ತು ಪ್ರಿಯರೇ, ಅನೇಕರು ಪ್ರಾರ್ಥನೆ ಮಾಡ್ತೀರಿ, ಅನೇಕರು ಉಪವಾಸ ಮಾಡಿ, ಯಾಕೆ ನಿಮ್ಮ ಪ್ರಾರ್ಥನೆ ಉತ್ತರ ಬರಲ್ಲ? ಈ ದಿನ ಚೆಕ್ ಮಾಡಿ. ಅನೇಕರು ಪ್ರಿಯ ಈ ಸಂದರ್ಭಗಳು ನೀವು ಹೇಳ್ತೀನಿ, ಇಷ್ಟು ನಾನು ಪ್ರಾರ್ಥನೆ ಮಾಡ್ತೇನೆ, ಇಷ್ಟು ಗಂಟೆ ನಾನು ಪ್ರಾರ್ಥನೆ ಮಾಡ್ತೇನೆ, ಇಷ್ಟು ನಾನು ಉಪವಾಸ ಮಾಡ್ತೇನೆ. ಅನೇಕರು ಪ್ರಿಯ ತನ್ನ ಸೇವಕರ ಥರ ಸುಳ್ಳು ಹೇಳ್ತಾರೆ. ಅದಕ್ಕೊಂದು ಎಕ್ಸಾಂಪಲ್ ನೋಡ್ತೇವೆ. ನಾವು ನೋಡಿದೆ ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ಅನನೀಯ ಸಫೀರ ಗಂಡಂಡೆ ತೀರ್ಪುರೆ ಅವರ ಆಸ್ತಿಯನ್ನು ಮಾರಿದರು. ಆಸ್ತಿಯನ್ನು ಮಾರಿ ಅದರಲ್ಲಿ ಬಂದ ಹಣದಲ್ಲಿ ದೇವರಿಗೆ ಕೊಡೋ ದಶಮಾಂಶ ಕಾಣಿಕೆಯನ್ನು ಅವರು ಕೊಡುವುದಕ್ಕೆ ಅವರು ಪುರೇ ಗಂಡಂಡ ಮಧ್ಯದಲ್ಲಿ ಅವರು ಮಾತಾಡಿ ಅವರು ಪೂರ್ತಿ ದಶಮಾಂಶವನ್ನು ಕೊಡದೆ ಸ್ವಲ್ಪ ಕದ್ದಿಟ್ಕೊಂಡು ಹೆಸರಿಗೆ ತಕ್ಕ ಹಾಗೆ ಸ್ವಲ್ಪವನ್ನು ಇಬ್ಬರು ಗಂಡಂದಿಬ್ಬರು ಒಂದೇ ಲೆಕ್ಕ ಮಾತಾಡಿ ಡಿಸಿಷನ್ ಮಾಡಿದರು. ಅವರು ಪೂರ್ತಿ ದಶಮಾಂಶ ಕೊಡಲಿಲ್ಲ, ಬರೀ ಅದರಲ್ಲಿ ಕದ್ದುಕೊಂಡು ಸ್ವಲ್ಪ ಒಂದು ಭಾಗ ತೆಗೆದುಕೊಂಡು ಬಂದರು ತನ್ನ ಸೇವಕರಾದ ಪೇತ್ರನ ಬಳಿಗೆ. ನೋಡ್ತೇವೆ, ಪೇತ್ರನ ಬಳಿಗೆ ಬರುವಾಗ ಪೇತ್ರನಲ್ಲಿ ದೇವರ ಆತ್ಮನು ಇದ್ದನು. ದೇವರ ಆತ್ಮನು ಪೇತ್ರನ ಮುಖಾಂತರ ಅನನೀಯ ಹತ್ರ ಸಫೀರ ಹತ್ರ ಕೇಳ್ತಾರೆ, ನೀವು ನಿಮ್ಮ ಆಸ್ತಿ ಮಾರಿದ ಇಷ್ಟೇ ಹಣಕ್ಕೆ ಎಂದು ಕೇಳುವಾಗ ಅವ್ರು ಸುಳ್ಳು ಹೇಳುತ್ತಾರೆ. ನೋಡಿ ಪ್ರೇರೆ, ದೇವರ ವಾಕ್ಯದಲ್ಲಿ ಅಲ್ಲೊಂಡಿಗೆ ನಿಮಗೆ ಯಾವುದೇ ಆದಾಯ ಬರುತ್ತದೋ, ನಿಮ್ಮ ಬ್ಯಾಂಕಿನಲ್ಲಿ ನಿಮ್ಮ ಹಣಕ್ಕೆ ನಿಮ್ಗೆ ಬಡ್ಡಿ ಬರ್ತದೋ, ನಿಮ್ಮ ಬರ್ತ್ಡೇಗೆ ನಿಮ್ಮ ಆ್ಯನಿವರ್ಸರಿ ಅವ್ರು ಗಿಫ್ಟ್ ಕೊಡುತ್ತಾರೋ, ಅಥವಾ ಪ್ರತಿಯೊಂದರಲ್ಲಿ ನಿಮ್ಮ ತೋಟದಲ್ಲಿ ಬರ್ತದೆ ಪ್ರತಿಯೊಂದರಲ್ಲಿ 10ನೇ 1 ಭಾಗ ದೇವರಿಗೆ ಮೀಸಲಾದದು, ಅದು ದೇವರಿಗೆ ಸಂಬಂಧಪಟ್ಟದ್ದು ನಿಮಗೆ ಅಲ್ಲಂಬಡಿಗೆ ಆಜ್ಞೆ ಕೊಡಲ್ಪಟ್ಟಿದೆ. ಅದಕ್ಕೆ ಮಲಕಿ ಪುಸ್ತಕದಲ್ಲಿ ಮಲಕಿ ಪ್ರವಾದಿ 3ನೇ 8ರಿಂದ 10ನೇ ವಾಕ್ಯದಲ್ಲಿ ಸೌತನಿಗೆ ಹೇಳ್ತಾನೆ, ನರ ಮನುಷ್ಯನು ನನ್ನಿಂದ ಕದ್ದುಕೊಳ್ಳಬಹುದೇ, ನನ್ನಿಂದ ಕದ್ದುಕೊಳ್ಳುತ್ತಾರೆ ದಶಮಾಂಶ ನನಗೆ ಸಹ ಪ್ರತ್ಯೇಕಿಸಬೇಕಾದ ಪದಾರ್ಥ ಎಂಬುದಾಗಿ. ಈಗ ನನ್ನ ಅದನ್ನು ಕದ್ದುಕೊಂಡು ಅವರು ಶಾಪಗೊಳಗಾಗ್ತಾರೆ ಎಂಬುದಾಗಿ ಅಲ್ಲಿ ಮಲಗಿ ಅದೇ ವಾಕ್ಯವನ್ನು ಹೊಸ ಒಂದಕ್ಕೂ ಸಹ ಪ್ರೇರೆ ಪದೇ ಪದೇ ಬರಲ್ಪಟ್ಟಿದೆ. ಇವತ್ತು ಪ್ರೇರೆ ಈ ಅನನ್ಯ ಸಫೀರ ಪ್ರೇರೆ ಅವ್ರ ಪೇತ್ರ ಅವ್ರು ಸತ್ಯವಾಗಿ ಹೇಳ್ಬೇಕು. ಹೌದು, ನಾವು ಇಷ್ಟು ನಮಗೆ ಆಸ್ತಿ ಮಾರಿ ಸಿಕ್ಕಿತು ಅವರು ಹೇಳಿದರೆ ಅವರು ಸಾಯುತ್ತಿಲ್ಲ. ಅವ್ರು ಏನು ಮಾಡಿದರು? ಸುಳ್ಳು ಹೇಳಿದರು. ಆಗ ಪವಿತ್ರ ಆತ್ಮನು ಪೇತ್ರನ ಮುಖಾಂತರ ನೀವು ಸುಳ್ಳಾಡಿದಿರಿ, ಪವಿತ್ರ ಆತ್ಮನ ವಂಚನೆ ಮಾಡಿದಿರಿ ಎಂದು ಹೇಳುವಾಗ ಅವರ ಪಾಪಕ್ಕೆ ಇಮಿಡಿಯೇಟ್ಲಿ ನಾಯಕರು ಬಂದು ಇಬ್ಬರು ಸತ್ತು ಹೋದರು. ಅದಕ್ಕೆ ನೆನಪಿಟ್ಟರೆ ದೇವರು ಸುಳ್ಳಿನಾಲೆ ಹಾಗೆ ಮಾಡಿ ಎಂದಿಗೂ ಪ್ರಿಯ ನಾವು ಸುಳ್ಳನ್ನು ಹೇಳಬಾರ್ದು, ದೇವರ ಮುಂದೆ ಹೇಳಬಾರ್ದು. ದೇವರ ಸೇವಕರ ಸತ್ಯವನ್ನೇ ಮಾತನಾಡುವರಾಗಬೇಕು. ಆಗ ಆ ಸತ್ಯ ಮಾತನಾಡುವವರಿಗೆ ಸತ್ಯವನ್ನು ಅನುಸರಿಸಿದ್ರೆ ಮಾತ್ರ ದೇವರು ಸಂತೋಷಿಸ್ತಾನೆ. ಸುಳ್ಳನ್ನು ಮಾತನಾಡುವವರಿಗೆ ದೇವರು ಸಂತೋಷ. ಅದಕ್ಕೆ ಅಲ್ಲಿ ಅನ್ನ ಸಫೀರ ಮೇಲೆ ದೇವರ ಕೋಪ ಬಂತು. ಅವರ ಆಸ್ತಿ ಎಲ್ಲ ಅವರೆಲ್ಲ ಕಳೆದುಕೊಂಡು ಅವರ ಪ್ರಾಣವನ್ನೇ ಕಳೆದುಕೊಳ್ಳಬೇಕು. ಅದಕ್ಕೆ ಇಲ್ಲಿ ಸೊಲೊಮೋನ ಹೇಳ್ತಾನೆ, ಸುಳ್ಳಿನ ನಾಲಿಗೆ ದೇವರು ಹಾಗೆ ಮಾಡ್ತಾನೆ ಮತ್ತು ನಿರ್ದೋಷ ರಕ್ತ ಸುರಿಸಕ್ಕೆ. ಇದು ಅರ್ಥವಾದ ಪುರೇ ಇವತ್ತು ಅನೇಕರು ಪುರೇ ಅವರು ಸಭೆಗೆ ಬರುತ್ತಾರೆ. ಪುರೇ ಅವರು ಸಭೆಗೆ ಬರುವ ಸಂದೇಶ ಕೇಳುವಾಗ ಪ್ರಾರಂಭ ಕೇಳುವಾಗ ಅವರು ತಮ್ಮ ಜೀವಿತಕ್ಕೆ ಅದು ಸ್ವೀಕಾರ ಮಾಡಿದೆ ಅವರು ಬೇರೆಯವರಿಗೆ ತೀರ್ಪು ಮಾಡ್ತಾರೆ. ಇಲ್ಲಿ ಅತಿ ಸ್ಪಷ್ಟ ಹೇಳ್ತಾನೆ, ಬರೀ ಯೇಸು ಕ್ರಿಸ್ತನ ನಂಬಿಕೆ ಇಟ್ಟರೆ ಮಾತ್ರ ಆಗುವುದಿಲ್ಲ. ಯೇಸು ಕ್ರಿಸ್ತನ ನಂಬಿಕೆ ಇಟ್ಟವರು, ದೇವರ ಮಕ್ಕಳಾದವರು, ನೀಲಿ ಮುಳುಗಿ ಸಂತಕೊಳ್ಳೋರು, ಯೇಸು ಕ್ರಿಸ್ತನ ಉಪದೇಶ ಏನೆಂದರೆ ಅವರು ತಮ್ಮ ಪೂರ್ವಸಭೆಯನ್ನು ಪ್ರತಿದಿನ ಅವರು ತೆಗೆದು ಹಾಕಬೇಕು. ಇವತ್ತು ನೀವು ಯೇಸು ನಂಬಿಕೆ ಇಟ್ಟುಕೊಂಡು ನೀಲಿ ಮುಳುಗಿ ಅಂದುಕೊಂಡು ನಿಮ್ಮ ಪೂರ್ವಸಭೆಯನ್ನು ತೆಗೆದು ಹಾಕುವುದಿಲ್ಲೋ, ಅದೇ ಪೂರ್ವಸಭೆಯ ಪಕ್ಕ ಜೀವಿಸೋ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರುವುದಿಲ್ಲ. ದೇವರು ಅದನ್ನು ಸಂತೋಷ ಪಡುವುದಿಲ್ಲ. ಅದೇ ಅಪೊಸ್ತಲರು ಹೇಳ್ತಾನೆ, ಯೇಸು ಧರ್ಮೋಪದೇಶ ಯಾವುದೆಂದರೆ ನಿಮ್ಮಲ್ಲಿರೋ ಪೂರ್ವಸಭೆಯನ್ನು ದಿನಾಲು ತೆಗೆದು ಹಾಕಿಬಿಡಿ. ಅದು ನಿಮ್ಮ ಕೆಲಸ. ಅದು ಹೇಗೆ ತೆಗೆದು ಹಾಕುತ್ತದೆ? ಬರೇ ನೀವು ದೇವರ ವಾಕ್ಯ ಅತಿ ಹೆಚ್ಚಾಗಿ ಓದುವರಾಗಬೇಕು, ವಾಕ್ಯಗಳನ್ನು ಧ್ಯಾನ ಮಾಡಬೇಕು, ಸಂಧ್ಯೆ ಲಕ್ಷ್ಯವಿಟ್ಟು ಕಲಿಯಬೇಕು. ಅದಕ್ಕೆ ವಿಧೇಯರಾಗುವಾಗ ಮಾತ್ರ ನಿಮ್ಮ ಪೂರ್ವಸಭೆಯನ್ನು ತೆಗೆದು ಹಾಕಲಿಕ್ಕೆ ಸಾಧ್ಯವಾಗುತ್ತೆ. ಒಂದು ದೇವರ ವಾಕ್ಯ ವಿಧೇಯ ಹಾಕಲಿಲ್ಲವಾದರೆ ಪೂರ್ವಸಭೆ ಆಗಿರ್ತದೆ. ಎಷ್ಟು ನಿಮ್ಮ ಪೂರ್ವಸಭೆ ತೆಗೆದು ಹಾಕಿದ್ರು ಅಷ್ಟು ತನಕ ನಿಮಗೆ ದೇವರ ಆಶೀರ್ವಾದವಾಗಲಿ ಬಿಡುಗಡೆ ಆಗಲಿ ನಿಮಗೆ ಪ್ರಾರ್ಥನೆ ಉತ್ತರ ಬರಲಿಕ್ಕೆ ಅದು ಅಡ್ಡಿ ಆಗ್ತದೆ. ಅದಕ್ಕೆ ಯೇಸು ಅಲ್ಲಿ ಅಪೊಸ್ತಲನು ಹೇಳ್ತಾನೆ, ಯೇಸುವಿನ ಸತ್ಯೋಪದೇಶ ಯಾವುದೆಂದರೆ ನೀವು ನಿಮ್ಮ ಇಂದಿನ ನಡತೆಯನ್ನು ಅನುಸರಿಸದೆ ಪೂರ್ವಸಭೆ ತೆಗೆದು ಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಸನ ಕೆಟ್ಟು ಹೋಗುವಂಥದ್ದು. ಮತ್ತು 23ರ ವಾಕ್ಯ ಹೇಗಿರ್ತಾನೆ, ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿ. ದಿನಾಲು ನಿಮ್ಮ ಅಂತರಾತ್ಮದಲ್ಲಿ ನೂತನ ಆಗುವುದು ಹೇಗೆಂದರೆ ಬರೀ ದಿನಾಲು ದೇವರ ವಾಕ್ಯನ ಓದುವವರಾಗಬೇಕು. ಈ ವಾಕ್ಯ ಓದಿ ವಿಧೇಯರಾಗುವಾಗ ಮಾತ್ರ ನಿಮ್ಮಲ್ಲಿ ನೂತನ ಸ್ವಭಾವ, ಪವಿತ್ರಾತ್ಮ 9 ಫಲಗಳು ನಿಮ್ಮಲ್ಲಿ ಚಿಗುರುತ್ತವೆ, ಅದು ವೃದ್ಧಿಯಾಗ್ತವೆ, ಅದು ಪರಿಪಕ್ವತೆ ಬರ. ಒಂದು ವೇಳೆ ನೀವು ಬರೀ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟುಕೊಂಡು ನೀವೇ ದೀಕ್ಷೆ ಅಂತಕೊಂಡು ನಿಮ್ಮ ಖುಷಿ ಬಂದ ಪ್ರಕಾರ ನಡೆಯುತ್ತೀರಿ, ವಾಕ್ಯ ಓದುವುದಿಲ್ಲ, ವಾಕ್ಯ ಧ್ಯಾನ ಮಾಡೋದಿಲ್ಲ, ವಾಕ್ಯಕ್ಕೆ ವಿಧೇಯ
ವಿಧಿರಾಗುವುದಿಲ್ಲವಾದರೆ ನೀವು ನೂತನ ವ್ಯಕ್ತಿಗಳು ಆಗುವುದಿಲ್ಲ, ನೂತನ ಸ್ವಭಾವ ನಿಮಗೆ ತೋರಿ ಬರುವುದಿಲ್ಲ. ನಿಮ್ಮ ನೋಡು ಹೇಳ್ತಾರೆ, ಏನು ನಿಮ್ಮಲ್ಲಿ ಪರಿವರ್ತನೆ ಕಂಡು ಬರ್ತದೆ. ಪ್ರೇ ನಿಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತ ಇದ್ದಾನೆ ಎಂಬುದಾಗಿ ನಿಮ್ಮ ಕೃತ್ಯ ಮುಖಾಂತರ ಅದು ಬದಲಾವಣೆ ತೋರಿಸಿಕೊಡುವಾಗ ಮಾತ್ರ ಅನ್ಯ ಜನರು ಹೇಳ್ತಾರೆ, ಇವು ನಿಜವಾಗಿ ಯೇಸು ಕ್ರಿಸ್ತನ ಭಕ್ತನು ಎಂಬುದಾಗಿ ಹೇಳ್ತಾರೆ, ಇವು ನಿಜವಾಗಿ ಕ್ರೈಸ್ತವನು ಅಂತ ನೋಡ್ತೇವೆ. ನಾವು ಅಪಸ್ಕೃತದಲ್ಲಿ ಅಂತ್ಯೋಕ್ಯದಲ್ಲಿರುವ ವಿಶ್ವಾಸಿಗಳಿಗೆ ಜನರು ಇವರು ಕ್ರೈಸ್ತ ಅಂದರೆ ಇವರು ನಿಜವಾಗಿ ಯೇಸು ಕ್ರಿಸ್ತ ಹಿಂಬಾಲಕರು ಎಂದು ಹೇಳಿದಾಗ ಅವರಲ್ಲಿ ನಾನಾ ವಿಧದ ಧರ್ಮದಲ್ಲಿರುವ ಜನರಿದ್ದರು. ಅವರು ಯೇಸು ನಂಬಿಕೆ ಇಟ್ಟುಕೊಂಡು ಅವರ ಹಳೆ ಸಮ ತೆಗೆದು ಹಾಕಿದ ಅನ್ಯ ಜನರು ಅವರು ನಿಜವಾಗಿ ಯೇಸು ಕ್ರಿಸ್ತನ ಹಿಂಬಾಲಕರು, ಕ್ರೈಸ್ತ ಆಗಿದೆ. ನಿಜವಾಗಿ ನೀವು ಕ್ರೈಸ್ತರು ಎಂಬುದಾಗಿ ಜನರು ನಿಮ್ಮನ್ನು ಗುರುತಿಸಲೇಬೇಕಾದರೆ ನಿಮ್ಮಲ್ಲಿರುವ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಮತ್ತು ಅದರ ವಾಕ್ಯಕ್ಕೆ ವಿಧಾಗಿದೆ ಮಾತ್ರ ನೀವು ನೂತನ ವ್ಯಕ್ತಿಗಳಾಗ್ತೀರಿ. ಮತ್ತು ಆ ಸ್ವಭಾವ ಆ ಸ್ವಭಾವ ದೇವರ ಹೋಲಿಕೆ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದಾಗಿ ದೇವ ಭಯ. ಈ ಸ್ವಭಾವದಲ್ಲಿ ಮಾತ್ರ ದೇವರ ಭಯವನ್ನು ನಿಮ್ಮಲ್ಲಿರ್ತದೆ, ದೇವರ ನೀತಿವಂತರಾಗಿದೆ. ಆ ನೀತಿವಂತನನ್ನು ದೇವರ ಆಶೀರ್ವಾದ ಮಾಡ್ತಾನೆ. ಆ ನೀತಿವಂತರ ಪ್ರಾರ್ಥನೆ ಕಿವಿಗೊಡುತ್ತಾನೆ. ಪ್ರೇರೆ ನೀವು ಬರೀ ನಂಬಿಕೆ ಇಟ್ಟಿದ್ದೀರಿ, ಅದು ಈ ಪೂರ್ವ ಸ್ವಭಾವವನ್ನು ತೆಗೆದು ಹಾಕೋದಿಲ್ಲವೋ ದೇವರು ನಿಮ್ಮ ಪ್ರಾರ್ಥನೆ ಆ ಪೂರ್ವ ಸ್ವಭಾವವೇ ಅಡ್ಡಿ ಆಗ್ತದೆ. ಅದಕ್ಕೆ ದಾವಿದನೇ ದೇವರು ದುಷ್ಟತ್ವದಲ್ಲಿ ಸಂತೋಷದಿಂದ ಈ ದುಷ್ಟ ಸ್ವಭಾವ ಇಟ್ಟು ನಾವು ಪ್ರಾರ್ಥನೆ ಮಾಡುತ್ತಾರೆ. ದೇವ್ರ ನಮ್ಮ ಪ್ರಾರ್ಥನೆ ಸಂತೋಷ ಪಡುವುದಿಲ್ಲ, ನಿಮ್ಮ ಆರಾಧನೆ ಸಂತೋಷ ಪಡುವುದಿಲ್ಲ. ದೇವ್ರು ಸಂತೋಷ ಪಡಬೇಕಾದ್ರೆ ನಿಮ್ಮ ದುಷ್ಟ ಸ್ವಭಾವವನ್ನು ನೀವು ತೆಗೆದು ಹಾಕಿಕೊಂಡು ಆತ್ಮದಿಂದಲೂ ಸತ್ಯದಿಂದಲೂ ಪರಿಶುದ್ಧತೆಯಿಂದ ದೇವರು ಆರಾಧನೆ ಮಾಡೋ ಅಂಥ ಆಹಾರದಲ್ಲಿ ಸಂತೋಷ ಪಡ ಅಂಥ ಆಹಾರದಕ್ಕಂತ ಆಸ್ತಿ ಮಾಡ್ತಾರೆ ಎಂಬುದಾಗಲೇ ದಾವಿದನು ಹೇಳ್ತಾನೆ. ಬರೇ ಇನ್ನೊಂದು ಎಕ್ಸಾಂಪಲ್ ನೋಡುವ, ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 3ರಿಂದ 7ನೇ ವಾಕ್ಯ ತನಕ. ಜಾರತ್ವ, ಯಾವ ವಿಧದ ಬಂಡುತನ, ದರಿವ್ಯಾಸೆ ಇವೆಲ್ಲ ಸುದ್ದಿ ಆದರೂ ನಿಮ್ಮಲ್ಲಿ ಇರಬಾರದು. ಇವುಗಳಿಗೆ ದೂರವಾಗಿರುವುದೇ ದೇವಜನರಿಗೆ ಯೋಗ್ಯವಾದದ್ದು. ಹೊಲಸು ಮಾತು, ಹುಚ್ಚು ಮಾತು, ಕುಚ್ಚೋದ್ಯ ಮಾತು ಇವು ಬೇಡ, ಅಯುಕ್ತವಾಗಿವೆ. ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ಜಾರರು, ದುರಾಚಾರಿಗಳು, ವಿಗ್ರಹ ಆರಾಧಕರಂತಿರುವ ಲೋಭಿಗಳು ಇವರಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೆಂದು ನೀವು ಚೆನ್ನಾಗಿ ಬಲ್ಲಿರಲ್ಲವೇ? ಊರಿಲಿದ್ದ ಮಾತನಾಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡಿರಿ. ಅಂಥ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ಆತನಿಗೆ ಅವಿಧೇಯರಾಗುವ ಮೇಲೆ ಬರುತ್ತದೆ. ನೀವು ಅವರೊಂದಿಗೆ ಪಾಲುಗಾರರಾಗಬೇಡಿರಿ. ಅಪ್ಪ ಅತಿ ಸ್ಪಷ್ಟವಾಗಿ ಹೇಳ್ತಾನೆ, ಯೇಸು ನಂಬಿಕೆ ಇಟ್ಟುಕೊಂಡು ನೀಲಿ ಮುಳುಗಿದೀಸಿ ಅಂದ್ಕೊಂಡು ನಿಮ್ಮ ಪೌರಸಭೆ ತೆಗೆದು ಹಾಕದೆ ಆ ಪೂರ್ವಸಭದ ಪ್ರಕಾರ ವ್ಯಭಿಚಾರ, ಜಾರತ್ವ, ವಿಗ್ರಹಾರ್ಧನೆ, ಹೊಲಸು ಮಾತು ಈ ಎಲ್ಲ ಪಾಪದ ಬಿಟ್ಟು ಬಿಡುವುದಿಲ್ಲವೋ ಅದೇ ಪಾಪ ಜೀವಿಸುತ್ತಾದರೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರುವುದಿಲ್ಲ, ಅಷ್ಟೇ ನೀವು ಪರಲೋಕಕ್ಕೂ ಹೋಗುವುದಿಲ್ಲ ಎಂಬುದು ಅಪೊಸ್ತಲನು ಅತಿ ಸ್ಪಷ್ಟವಾಗಿ ಆಗದೆ. ನಿಮಗೆ ನಿಮ್ಮ ಪ್ರಾರ್ಥನೆ ಉತ್ತರ ಬರಬೇಕಾ, ಕಷ್ಟದಿಂದ ಬಿಡುಗಡೆ, ಸಾಲಿಂದ ಬಿಡುಗಡೆ, ಎಲ್ಲ ವ್ಯಾಧಿಯಿಂದ ಬಿಡುಗಡೆ ಬರಬೇಕಾ? ಹಾಗಾದರೆ ನಿಮ್ಮ ಜೀವಿತದ ಪೂರ್ವ ಸ್ವಭಾವವನ್ನು ತೆಗೆದುಹಾಕಿರಿ, ಈ ಪಾಪಕ್ಕೆ ಪಶ್ಚಾತ್ತಾಪಡಿ. ಆಗ ಪರಲೋಕದ ರಾಜ್ಯದ ಆಶೀರ್ವಾದ ಕುಳಿತೀರಿ ಮತ್ತು ಪರಲೋಕ ರಾಜ್ಯವನ್ನು ಸೇರುತ್ತೀರಿ. ಮತ್ತು ಹೇಳ್ತಾನೆ, ಇಂಥ ಬುರುಳಿಲ್ಲದ ಬೋಧನೆ ಕೆಲವರು ಸುಳ್ಳು ಬೋಧನೆ ಮಾಡಿದೆ. ಅಂಥ ಬೋಧನೆ ಕಿವಿಗಳಿದೆ. ದೇವರ ವಾಕ್ಯ ವಿಧರಾಗುವವರಿಗೆ ಮಾತ್ರ ದೇವರ ಆಶೀರ್ವಾದ ಬರ್ತದೆ. ಅವಿಧರಾಗುವ ಮೇಲೆ ದೇವರ ಕೋಪ ಬರುತ್ತೆ. ಇವತ್ತು ಸುಮ್ಮನೆ ದೇವರು ಯೋಬನ ಮೇಲೆ ಕೋಪ ಮಾಡಲಿಲ್ಲ, ಸುಮ್ಮನೆ ದೇವರು ನೆಂಬಿಕೊಂಡು ಅರಸನ ಮೇಲೆ ಕೋಪ ಮಾಡಲಿಲ್ಲ. ದೇವರು ಕೋಪ ಮಾಡಿದ್ರೆ ಯಾಕೆ ಯೋಬನ ಮೇಲೆ? ಸ್ವಲ್ಪ ಸಮಯ ಮತ್ತು ಅದು ಕೋಪ ಯಾಕಂದರೆ ಆ ಯೋಬನಿಗೆ ಅದು ಮನವರಿಕೆ ಬರಬೇಕು. ತಾನು ದೇವರ ಕೃಪೆಯಲ್ಲಿ ನಾವು ನೀತಿವಂತನಾಗಿದೆ, ಇನ್ನು ನಾವು ನೀತಿವಂತ ಜೀವನ ಮಾಡೋ ಅಂಥ ತಿರುಗಿ ಬಂದ ನಂತರ ದೇವರು ಅವನ ಮೇಲೆ ದಯೆ ತೋರಿಸಿ 2 ಪಟ್ಟು ಆಶ್ರಮ. ಇವತ್ತು ನಿಮ್ಮ ಜೀವಿತದ ಕಷ್ಟದಿಂದ, ಬಿಡುಗಡೆಯಿಂದ, ಸಾಲಿನಿಂದ ಬಿಡುಗಡೆ ಬರಬೇಕಾ? ದೇವರ ಕರುಣೆ ಬರಬೇಕಾ? ಪ್ರೇರೆ ನೀವು ಯೋಬನಾಗೆ ತಗ್ಗಿಸ್ಕೊಂಡು ಬರಬೇಕು. ನಿಮ್ಮ ಪಾಪ ಜೀವಿತದಲ್ಲಿ ನಿಮ್ಮ ಪಾಪದ ಸ್ವಭಾವವನ್ನು ತೆಗೆದುಹಾಕಬೇಕು, ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕು. ದೇವರ ವಾಕ್ಯ ವಿಧೇಯರಾದರೆ ಮಾತ್ರವೇ ದೇವರ ಕರುಣೆ ಬರುತ್ತದೆ. ದೇವರ ವಾಕ್ಯ ಅವಿಧರಾಗ್ತಾರೋ ಅವರ ಮೇಲೆ ದೇವರ ಕೋಪ ಬರುತ್ತದೆ. ಅದೇ ಅವರೊಂದಿಗೆ ನೀವು ಪಾಲುಗಾರ ಆಗಬಾರ್ದು. ಮತ್ತು ಯಾವ ಬೋಧನೆ ನಿಮಗೆ ಅವಿಧೇಯ ನಡೆಸುತ್ತೆ ಆ ಬೋಧನೆ ಸ್ವೀಕಾರ ಮಾಡಬಾರ್ದು. ಪ್ರತಿಯೊಂದು ಬೋಧನೆ ವಿಧೇಯತೆಗೆ ನಡೆಸೋ ಬೋಧನೆ ಸ್ವೀಕಾರ ಮಾಡಿರಿ. ಆ ಬೋಧನೆ ವಿಧೇಯರಾದರೆ ನಿಮಗೆ ಬಿಡಿ ಆಗೋದು. ಇವತ್ತು ದೇವರು ಈ ದುಷ್ಟತ್ವದಲ್ಲಿ ಅತಿ ದೇವರ ಅವಿಧೇಯರಾದ ದೇವರು ಸಂತೋಷ ಪಡುವುದಿಲ್ಲ. ಅವಿಧೇಯತೆಯು ಪ್ರೇರೆ 1ನೇ ಸಾಮುವೇಲನ ಬರೆದ ಪತ್ರಿಕೆಯಲ್ಲಿ 15ನೇ ಅಧ್ಯಾಯದಲ್ಲಿ 22-23ನೇ ವಾಕ್ಯದಲ್ಲಿ ಸಾಮುವೇಲನು ಹೇಳ್ತಾನೆ, ದೇವರು ವಿಧೇಯತೆಗೆ ಮೆಚ್ಚುವುದು ಯಾವ ಯಜ್ಞ ಹೋಮಗಳಿಗೂ ಮೆಚ್ಚುವುದಿಲ್ಲ. ಅವಿಧೇಯತೆಯು
ಮಾಟತಂತ್ರಕ್ಕೆ ಸಮಾನವಾಗಿದೆ. ಅಲ್ಲಿ ಅದನ್ನೇ ಹಠವು ಮಿಥ್ಯ ಭಕ್ತಿಗೂ ವಿಗ್ರಹದ ಸಮಾನವಾಗಿದೆ. ಪ್ರೇರೆ, ನೀವು ದೇವರ ಮಾತಿಗೆ ವಿಧೇಯರಾಗದೆ ಎಷ್ಟು ದೇವರಿಗೆ ಪ್ರಾರ್ಥನೆ ಮಾಡಿ ಉಪವಾಸ ಅದನ್ನು ದೇವರು ಸಂತೋಷ ಪಡುವುದಿಲ್ಲ. ಯಾಕಂದರೆ ಅವಿಧೇಯತೆ ಮಾಟ ಮಂತ್ರ ಸಮಾನವಾಗಿದೆ. ದೇವರ ವಾಕ್ಯ ಕೇಳು ಇನ್ನೂ ಹಠ ಸ್ವಭಾವ ಇರುವುದರೆ ಅದು ಕಪಟ ಭಕ್ತಿ ತೋರಿಸಿದೆ. ಅದು ಇಂಥ ಸ್ವಭಾವ ಬಿಟ್ಟರೆ ಮಾತ್ರವೇ ದೇವರ ವಾಕ್ಯಕ್ಕೆ ವಿಧೇಯರಾಗುವುದರ ಮಾತ್ರವೇ ಪ್ರೇ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರುತ್ತದೆ. ಅದಕ್ಕೆ 1ನೇ ಯೋಹನ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ 22ನೇ ವಾಕ್ಯದಲ್ಲಿ ಯೋಹನ ಹೀಗೆ ಹೇಳ್ತಾನೆ, ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನಿಗೆ ಮೆಚ್ಚಿದ ಕಾರ್ಯ ಮಾಡುವುದಾದರೆ ಏನು ಬೇಡಿಕೊಂಡರೂ ಅದನ್ನ ನಿಮ್ಮ ಪ್ರಾರ್ಥನೆ ಉತ್ತರ ಬರಬೇಕಾ? ಒಂದೇ ಕಂಡೀಷನ್, ಪ್ರಾರ್ಥನೆ ಮಾಡಿದ ಹಾಗೆ ದಿನಾಲು ದೇವರ ವಾಕ್ಯ ಓದಿರಿ, ವಾಕ್ಯಗಳನ್ನು ಓದುವ ಅಲ್ಲಂಬಿಡಿಕೆಯಲ್ಲಿ ಓದಿರಿ, ಓದುವ ಆಜ್ಞೆಗಳನ್ನು ಗಮನವಿಟ್ಟುಕೊಳ್ಳಿರಿ. ಆ ಪ್ರತಿಯೊಂದು ಆಜ್ಞೆಗೆ ವಿಧೇಯರಾಗಿದ್ಕೊಂಡು ದೇವರಿಗೆ ಮೆಚ್ಚುವಂತೆ ಪ್ರಾರ್ಥನೆ ಮಾಡಿದರೆ ನಿಮ್ಮ ಯಾವ ಪ್ರತಿಯೊಂದು ಪ್ರಾರ್ಥನೆ ಉತ್ತರ ಕೊಡುತ್ತಾನೆ ಎಂಬುದಾಗಿ ಯೋಹನನು 1ನೇ ಯೋಹನ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 22ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅಷ್ಟೇ ಅದೇ ಯೋಹನ ಪತ್ರಿಕೆಯಲ್ಲಿ ಯೋಹನ ಸುವಾರ್ತೆಯಲ್ಲಿ 15ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಲ್ಲಿ ಹೀಗಾದರೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮ ನೆಲೆಗೊಂಡಿದ್ದರೆ ಏನೂ ಬೇಕಾದರೂ ಬೇಡ್ಕೊಂಡು ನಿಮಗೆ ಅಂತಂದರೆ ನೀವು ಎಷ್ಟು ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥನೆಯಲ್ಲಿ ಮತ್ತು ಆತನ ವಾಕ್ಯ ವಿಧತೆಯಲ್ಲಿ ನೆಲೆಗೊಳ್ಳಿತಿರೋ ಆಗ ನಿಮ್ಮ ಪ್ರಾರ್ಥನೆ ಬರ್ತದೆ. ಒಂದು ವೇಳೆ ದೇವರ ವಾಕ್ಯಕ್ಕೆ ಅವಿಧರಾಗ್ತಿರೋ ದೇವರು ನಿಮ್ಮ ಪ್ರಾರ್ಥನೆ ಅದು ಅಡ್ಡಿಯಾಗ್ತದೆ. ಯಾಕಂದರೆ ದೇವರು ಆ ದುಷ್ಟತ್ವದಲ್ಲಿ ಆ ದುಷ್ಟ ಸ್ವಭಾವದಲ್ಲಿ ಸಂತೋಷ ಪಡುವುದಿಲ್ಲ ಎಂಬುದಾಗಿ ಪಾಲನು ಅತಿ ಸ್ಪಷ್ಟವಾಗಿ ಹೇಳುತ್ತಾನೆ. ದಾವೀದನು ಅಲ್ಲಿ ಹೇಳುತ್ತಾನೆ, ಒಂದು ವೇಳೆ ಈ ವಾಕ್ಯವನ್ನು ಕೇಳಿ ವಿಧರಾಗದಿದ್ದರೆ, ಯಾಕಂದರೆ ಅಂಥವರಿಗೆ ಇಲ್ಲಿಯೂ ವಿಶ್ರಾಂತಿ ಸಿಗುವುದಿಲ್ಲ, ಸತ್ತ ನಂತರವೂ ವಿಶ್ರಾಂತಿ ಸಿಗುವುದಿಲ್ಲ ಎಂಬುದು ಅಪೊಸ್ತಲನಲ್ಲಿ ಹೇಳುವನಾಗಿದ್ದಾನೆ. ನಂತರ 12ನೇ ವಾಕ್ಯದಿಂದ ಓದ್ತಾನೆ, ಸಹೋದರರೇ ನೋಡಿಕೊಳ್ಳಿರಿ, ಜೀವ ಸ್ವರೂಪವನ್ನು ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯೇ ಇಲ್ಲ, ಕೆಟ್ಟ ಶ್ರದ್ಧೆಯು ನಿಮ್ಮಲ್ಲಿ ಯಾವನಲ್ಲಿಯೂ ಇರಬಾರದು. ಪ್ರತಿದಿನ ಪ್ರೇರೆ ನಿಮ್ಮ ಆತ್ಮದ ಬಗ್ಗೆ ಎಚ್ಚರಿಕೆ ಇರಬೇಕು. ನಿಮ್ಮ ಎಂದಿಗೂ ಅಪನಂಬಿಕೆ ಬರಬಾರದು. ಅಪನಂಬಿಕೆ ಅದು ನಿಮ್ಮದು ಹೊರಗೆ ಹಾಕಲಿಕ್ಕೆ ನೀವು ವಾಕ್ಯ ಓದಬೇಕು. ಯಾಕೆ ಈ ವಾಕ್ಯ ಕೇಳಬೇಕು? ವಾಕ್ಯ ಬರೀ ಕೇಳುವರಲ್ಲ, ವಾಕ್ಯ ಕೇಳಿ ಅದನ್ನು ಧ್ಯಾನ ಮಾಡಿ ವಿಧೇಯರಾದರೆ ಮಾತ್ರವೇ ಅಪನಂಬಿಕೆ ಆತ್ಮವು ನಿಮಗೆ ಮೋಸ ಮಾಡುವುದಿಲ್ಲ. ಅದು ಅನೇಕರು ಪ್ರಾರ್ಥನೆ ಮಾಡ್ತೀರಿ, ಆದರೆ ಆ ಪ್ರಾರ್ಥನೆ ನಂಬಿಕೆ ಇರುವುದಿಲ್ಲ. ಅವರಲ್ಲಿ ಆ ನಂಬಿಕೆ ಇಲ್ಲದ ಮಾಡಿದ ಪ್ರಾರ್ಥನೆ ಉತ್ತಮ. ಆ ಪ್ರಾರ್ಥನೆ ಮಾಡುವಾಗ ನಂಬಿಕೆ ಬರಬೇಕಾ? ದೇವರು ಆ ನಂಬಿಕೆ ವಾಗ್ದಾನವನ್ನು ಪ್ರಾರ್ಥನೆ ಆಗದೆ ದೇವರ ವಾಕ್ಯವನ್ನು ಕೇಳಿರಿ, ವಾಕ್ಯ ಓದಿರಿ. ಎಷ್ಟು ವಾಕ್ಯ ಓದಿತರು, ವಾಕ್ಯ ಧ್ಯಾನಿಸಿದರು, ವಾಕ್ಯಕ್ಕೆ ವಿಧಾನ ಅಷ್ಟು ನಿಮ್ಮ ಒಳಗೆ ನಂಬಿಕೆ ಬರ್ತದೆ. ಆ ನಂಬಿಕೆಯಲ್ಲಿ ನೀವು ವೃದ್ಧಿ ಆದರೆ ಮಾತ್ರವೇ ವಿಶ್ರಾಂತಿ, ಎಲ್ಲ ಕಷ್ಟದಿಂದ ವಿಶ್ರಾಂತಿ, ಪ್ರಾರ್ಥನೆ ಉತ್ತರವು ಪರಲೋಕದ ವಿಶ್ರಾಂತಿ ಪಾಲುಗಳಾಗುತ್ತೀರಿ. ಅದಕ್ಕೆ ಅಪನಂಬಿಕೆ ಬರದಂತೆ ಎಚ್ಚರಿಕೆ ಉಳ್ಳವರಾಗಬೇಕು ಎಂಬುದಾಗಿ ಪೌಲನಲ್ಲಿ ಹೇಳುತ್ತಾನೆ. 13ನೇ ವಾಕ್ಯದಲ್ಲಿ, ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲ ಇರುವ ತನಕ ಪ್ರತಿನಿತ್ಯ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ. ಪಾಪವು ಪ್ರಿಯರೇ ನಿಮ್ಮನ್ನು ಮೋಸ ಮಾಡ್ತದೆ. ಪಾಪಕ್ಕೆ ತಕ್ಷಣ ಪಡೆದರೆ ಅದು ನಿಮ್ಮನ್ನು ಮೋಸ ಮಾಡಿ ನಿಮ್ಮನ್ನು ಕಠಿಣ ಮಾಡಿ. ಅದಕ್ಕೆ ದಿನಾಲು ಪ್ರೇರೆ ವಾಕ್ಯ ಓದಬೇಕು. ಪ್ರೇರೆ ವಾಕ್ಯ ಧ್ಯಾನ ಮಾಡಿ. ಒಂದು ವೇಳೆ ನೀವು ವಾಕ್ಯ ಓದದಿದ್ದರೆ, ವಾಕ್ಯ ಧ್ಯಾನ ಮಾಡದಿದ್ದರೆ ಅಥವಾ ವಾಕ್ಯ ಕೇಳದಿದ್ದರೆ ಪಾಪವು ಸಣ್ಣದಾಗಿರಬಹುದು. ಸ್ಟಾರ್ಟಿಂಗ್ನಲ್ಲಿ ಆ ಸಣ್ಣ ಪಾಪವು ದೊಡ್ಡದು ಆಗಿ ಅದು ನಿಮ್ಮನ್ನು ಮೋಸ ಮಾಡ್ತದೆ, ನಿಮ್ಮನ್ನು ಕಠಿಣ. ಅದಕ್ಕೆ ಪಾಪವನ್ನು ಮೋಸ ಮಾಡದೆ ವಾಕ್ಯ ಓದಬೇಕು. ಪ್ರೇರೆ ನಿಮ್ಮ ಪ್ರಾರ್ಥನೆ ಉತ್ತರ ವಾಕ್ಯ ಓದಿಕೊಂಡು ವಾಗ್ದಾನ ತೆಗೆದುಕೊಂಡು ಪ್ರಾರ್ಥನೆ ಮಾಡಿದ್ರೆ ಮಾತ್ರ ಆ ಪ್ರಾರ್ಥನೆ ಉತ್ತರ ಬರ್ತದೆ. ನಂತರ ಅಪೊಸ್ತಲ ಪೌಲನು ಹೇಳ್ತಾನೆ 15ನೇ ವಾಕ್ಯದಲ್ಲಿ, ಮೊದಲಿನಿಂದಲೂ ಭರವಸೆಯನ್ನು ಅಂತ್ಯದವರೆಗೂ ದೃಢವಾಗಿ ಹಿಡಿದುಕೊಳ್ಳುವ ಪಕ್ಷಕ್ಕೆ ಕ್ರಿಸ್ತನಲ್ಲಿ ಪಾಲುರಾಗಿದೆ. ನೀವು ಯೇಸು ನಂಬಿಕೊಂಡು ನೀರು ಮುಳುಗಿಕೊಂಡು ಆ ಹೊಂದಿದ ರಕ್ಷಣೆಯನ್ನು ನೀವು ಕಡೆಯ ತನಕ ಕಾಪಾಡಿಕೊಳ್ಳಬೇಕಿದೆ. ನಂಬಿಕೆಯಲ್ಲಿ ಜೀವಿಸಬೇಕು, ನಂಬಿಕೆಯಲ್ಲಿ ನಡೀಬೇಕು. ಆ ನಂಬಿಕೆಯಲ್ಲಿ ಜೀವಿಸಬೇಕು. ನಂಬಿಕೆ ನಡೀಬೇಕಾದ್ರೆ ಪಾಪವನ್ನು ಹಾಗೆ ಮಾಡಬೇಕು. ಪಾಪವನ್ನು ಹಾಗೆ ಮಾಡಿ ದೇವರ ವಿದ್ಯಾರಾದರೆ ಮಾತ್ರವೇ ದೇವರು ಸಂತೋಷಿಸ್ತಾನೆ. ಆಗ ನಿಮ್ಮ ರಕ್ಷಣೆಯು ಕಡೆಯ ತನಕ ಉಳಿಸಿಕೊಂಡು ಆ ನಿತ್ಯವಾದ ವಿಶ್ರಾಂತಿಗೆ ನೀವು ಪ್ರವೇಶಿಸಿದ್ದೀರಿ ಮತ್ತು ಈ ಲೋಕದಲ್ಲಿ ನಿಮಗೆ ವಿಶ್ರಾಂತಿ ಸಿಗ್ತದೆ. 15-19 ವಾಕ್ಯದಲ್ಲಿ, ಇವತ್ತು ದೇವರ ಶಬ್ದ ಕಿವಿಗೊಟ್ಟರೆ ನಿಮ್ಮ ಹಿರಿಯರು ದೇವರ ಕೋಪವನ್ನು ಬೀಸಿದ ಸ್ಥಳದಲ್ಲಿ ಮಾಡಿದಂತೆ ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ಎಂಬುದರಲ್ಲಿ ಕೇಳಿ ಕೋಪವನ್ನೇ ಬೀಸಿದರು ಯಾರು? ಮೋಶೆಯ ಕೈ ಕಲಗಿದ್ದು ಐಗುಪ್ತದೊಳಗಿಂದ ಹೊರಟು ಬಂದವರೆಲ್ಲರೂ ಅಲ್ಲವೇ? ಮತ್ತು 40 ವರ್ಷ ಆತನು ಯಾರ ಮೇಲೆ ಬಹಳವಾಗಿ ಕೋಪಿಸಿಕೊಂಡನು? ಪಾಪ ಮಾಡಿದವರ ಮೇಲೆ ಅಲ್ಲವೇ? ಅವರ ಶವಗಳು ಅರಣ್ಯದಲ್ಲಿ ಬಿದ್ದವಲ್ಲ. ನನ್ನ ವಿಶ್ರಾಂತಿಯಲ್ಲಿ ನೀವು ಸೇರುವುದಿಲ್ಲವೆಂದು ಯಾರನ್ನು ಕುರಿತು ಪ್ರಮಾಣ ಮಾಡಿದನು? ಅವಿಧನ ಕುರಿತಲ್ಲವೇ? ಅವರು ಸೇರಲಾರ ಓದುದು
ಅಪನಂಬಿಕೆಯಿಂದಲೇ ತಿಳಿದುಕೊಳ್ಳುತ್ತೇವೆ. ಇಲ್ಲ ಅತಿ ಸ್ಪಷ್ಟತೆ, ಯಾಕೆ ಇಸ್ರಾಯೇಲ್ ಜನರು ವಾಗ್ದಾನ ಮಾಡಿದ ಆ ಆಶೀರ್ವಾದ ದೇಶಕ್ಕೆ ಯಾಕೆ ಪ್ರವೇಶಿಸಿಲ್ಲ? ಯಾಕೆಂದರೆ ಅವರು ತಮ್ಮ ಹೃದಯವನ್ನು ಕಠಿಣ ಮಾಡಿದರು. ದೇವರ ಸೇವಕರು ಮೋಶೆ ಕೊಟ್ಟ ಉಪದೇಶವನ್ನು ವಿಧೇಯರಾಗಲಿಲ್ಲ. ಅದಕ್ಕೆ ಅವರು ಅಪನಂಬಿಕೆ ಮಾಡಿದರು. ಇವತ್ತು ದೇವರು ಇವತ್ತು ಟಿ ವಿ ಮಾಧ್ಯಮದ ಮಾತನಾಡ್ತಾನೆ, ಈ ಸಂದೇಶವನ್ನು ಕಿವಿ ಗುಟ್ಟು ಕೇಳಿ ವಿಧೇಯರಾದರೆ ನಿಮ್ಮ ಎಲ್ಲ ಕಷ್ಟ, ಶಾಪ, ರೋಗ ಸಾಧ್ಯ ಬಿಡುಗಡೆ ಮಾಡ್ತಾನೆ. ಒಂದು ಇಲ್ಲಿ ಸಂದೇಶ ತಿರಸ್ಕಾರ ಮಾಡಿಕೊಂಡು ನೀವು ಪಾಪ ಸಾವನ್ನು ಬಿಟ್ಟು ಬಿಡಿದ್ದರೆ ಪ್ರೇ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರುವುದಿಲ್ಲ, ಬಿಡುಗಡೆ ಸಿಗುವುದಿಲ್ಲ. ಅದಕ್ಕೋಸ್ಕರ ಮೋಸ ಹೋಗಬೇಡ್ರಿ, ಅದನ್ನು ಕಠಿಣ ಮಾಡಬೇಡ್ರಿ ಪ್ರೇ. ಪಾಪವನ್ನು ಅಗೆ ಮಾಡಿರಿ. ದೇವರ ಪಾಪವನ್ನು ಅಗೆ ಮಾಡ್ತಾನೆ. ದುಷ್ಟದಲ್ಲಿ ಸಂತೋಷದಿಲ್ಲ. ದೇವರಿಗೆ ಬೇಕು ವಿಧೇಯತೆ ಹೃದಯವನ್ನು ದೇವರು ಮೆಚ್ಚುತ್ತಾನೆ. ವಿಧೇಯತೆಯ ಪ್ರಾರ್ಥನೆ ಕೇಳುವನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಈ ಸಂದೇಶ ನಿಮ್ಮ ಜೊತೆ ಉತ್ತೇಜನವಾಗಿರುತ್ತಾರೆ. ನಿಮ್ಮ ಅಭಿಪ್ರಾಯ ತಿಳಿಸಿರಿ, ನಿಮ್ಮನ್ನು ಪ್ರಾರ್ಥನೆ ಮಾಡ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ತಂದೆಯವರೇ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರ ಕೊಂಡಾಡ್ತೇನೆ ದೇವ. ಇದನ್ನು ಪ್ರತಿಯೊಬ್ಬ ವೀಕ್ಷಕರಿಗೆ ಆ ವಿಧೇಯತೆ ಹೃದಯವನ್ನು ಕೊಡಿದ್ದೇವ. ಈ ಸಂದರ್ಭ ಪ್ರತಿಯೊಬ್ಬರು ತಮ್ಮ ಜೀವ ದುಷ್ಟ ಪಾಪವನ್ನು ಬಿಟ್ಟು ಬಿಡದ ಕೃಪೆ ಕೊಟ್ಟು ಅವರೆಲ್ಲ ಪ್ರಾರ್ಥನೆಗೆ ನೀವು ಉತ್ತರ ಕೊಟ್ಟು ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಬೇಕು, ಬಿಡುಗಡೆ ಕೊಡಬೇಕು ಎಂಬುದನ್ನು ಬೇಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್.